ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ವೇಣುಗೋಪಾಲ್ ಅಂತೇಳಿ. ನಾನು ಪಕ್ಷದ ದಕ್ಷಿಣ ಕನ್ನಡ ಜಿಲ್ಲೆ ಅಧ್ಯಕ್ಷ. ಇಂದು ನಮ್ಮೊಟ್ಟಿಗೆ ಜಿಲ್ಲಾ ಕಮಿಟಿಯ ಮತ್ತು ತಾಲೂಕು ಕಮಿಟಿಯ ಪದಾಧಿಕಾರಿಗಳೆಲ್ಲ ಇದ್ದೇವೆ. ಸೊ ನಾವಿವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಲ್ಲಿ ತಾಲೂಕು ಕಚೇರಿಗೆ ನಾವು ಲಂಚಮುಕ್ತ ಅಭಿಯಾನ ಅಂತ ಮಾಡ್ಲಿಕ್ಕೆ ಬಂದ್ವಿ. ಸೊ ನಮ್ಮೊಟ್ಟಿಗೆ ಈಗ ಮಂಜುನಾಥ್ ಅವರು ಅಂತೇಳಿ, ಅವರು ಈ ತಾಲೂಕಿನ ತಹಶೀಲ್ದಾರು. ಸೊ ಅವ್ರಿಗೆ ನಾವು ನಮ್ಮ ಪಕ್ಷದ ವತಿಯಿಂದ ಒಂದಷ್ಟು 22 ಪಾಯಿಂಟ್ಸ್ ಗಳನ್ನ ಲೋಟ್ ಮಾಡ್ಕೊಂಡಿದ್ದೀವಿ. ಸೊ ಅದ್ರ ಬಗ್ಗೆ ನಾವು ಅವರಿಗೆ ಓದಿ ತಿಳಿಸ್ತೇವೆ. ಸೊ ಇಲ್ಲಿ ನಾವೀಗ ನೋಡ್ದಂಗೆ ಬಹುತೇಕ ಇಲ್ಲಿ ನೀಟ್ನೆಸ್ ಇಲ್ಲ, ಶೌಚಾಲಯ ಸ್ವಚ್ಛತೆ ಇಲ್ಲ, ಜೊತೆಗೆ ಯಾವುದೇ ಸರ್ಕಾರಿ ನೌಕರರು ಕೂಡ ID ಕಾರ್ಡ್ ಧರಿಸಿಲ್ಲ. ಸೊ ನಮ್ಮ ತಹಶೀಲ್ದಾರ್ ಹೊರತುಪಡಿಸಿ ಉಪತಹಶೀಲ್ದಾರ್ ಕೂಡ ಇದನ್ನ ಧರಿಸಿಲ್ಲ. ಅದ್ರ ವಿಚಾರವಾಗಿ ನಾವೀಗ ಒಂದು ಕೆಳಗಡೆ ಮತ್ತೆ ಮೇಲ್ಗಡೆ ಒಂದು ರೌಂಡ್ ಹೋಗಿ ಬಂದು ನಂತರ ಈಗ ನಾವು ತಹಶೀಲ್ದಾರ್ಗೆ ಒಂದು ಲೆಟರ್ ಕೊಡ್ತಾ ಇದ್ದೀವಿ. ಸರ್, ಈಗ ನಾನು ನಿಮ್ಗೆ ಪೂರ್ತಿ ಓದಿ ಹೇಳ್ತೇನೆ, ಇಲ್ಲಿರೋದನ್ನ ಸ್ವಲ್ಪ ಸರಿಪಡಿಸ್ಕೊಳ್ಳಿ. ಸಾರ್ವಜನಿಕರಿಗೆ ನಿಮ್ಮ ಕಚೇರಿಯಲ್ಲಿ ಲಭ್ಯವಿರುವ ಸೇವೆಗಳ ಪಟ್ಟಿಯನ್ನು ಕಚೇರಿಯ ಆವರಣದ ಮುಂಭಾಗದಲ್ಲಿ ಪ್ರದರ್ಶಿಸಿಲ್ಲ. ಸಕಾಲ ಕಾಯ್ದೆಯಲ್ಲಿ ಲಭ್ಯವಿರುವ ಸೇವೆಗಳ ಪಟ್ಟಿ ಕಚೇರಿಯ ಪ್ರವೇಶ ದ್ವಾರದಲ್ಲಿ ಅಥವಾ ಆವರಣದಲ್ಲಿ ಪ್ರದರ್ಶನ ಮಾಡಲಿಲ್ಲ. ಅಧಿಕಾರಿಗಳ ಲಂಚ ಬೇಡಿಕೆ ಅಥವಾ ಕರ್ತವ್ಯ ಲೋಪದ ವಿರುದ್ಧ ಸಾರ್ವಜನಿಕರು ದೂರು ನೀಡಲು ಕಡ್ಡಾಯವಾಗಿ ಇರಬೇಕಾದಂತಹ ಲೋಕಾಯುಕ್ತದ ಸಂಪರ್ಕ ಮಾಹಿತಿ ಫಲಕವನ್ನ ಕಚೇರಿ ಆವರಣದಲ್ಲಿ ಪ್ರದರ್ಶನ ಮಾಡಿಲ್ಲ. ಮಾಹಿತಿ ಹಕ್ಕು ಸಂಪರ್ಕಾಧಿಕಾರಿ ಮತ್ತು ಮೇಲ್ಮನವಿ ಪ್ರಾಧಿಕಾರದ ಮಾಹಿತಿ ಇಲ್ಲ. ಮಾಹಿತಿ ಹಕ್ಕು ಕಾಯ್ದೆ ಸೆಕ್ಷನ್ 4 ಕಾಲಂ 1 ಕಾಲಂ ಬಿ ಅಂತೆ ಕಡ್ಡಾಯ ಮಾಹಿತಿ ಪ್ರಕಟಿಸಿಲ್ಲ ಅಥವಾ ಕಡತ ಹಾಗೂ ಮಾಹಿತಿಯನ್ನು ಅಂದ್ರೆ ಕ್ಯಾಟ್ಲಾಗ್ ಅಥವಾ ಇಂಡೆಕ್ಸ್ ಮಾಡಿಲ್ಲ. ವಿವಿಧ ವಿಭಾಗಗಳ ಕೊಠಡಿಗಳಿಗೆ ನಾಮಫಲಕವೇ ಇಲ್ಲ. ಸಿಬ್ಬಂದಿಯ ಮತ್ತು ಅಧಿಕಾರಿಗಳ ಮೇಜಿನ ಮೇಲೆ ಅವರ ಹೆಸರು ಮತ್ತು ಪದನಾಮ ಅಂದ್ರೆ ಡೆಸಿಗ್ನೇಷನ್ ಬೋರ್ಡ್ ಇಲ್ಲ. ಸರ್ಕಾರಿ ನೌಕರರು ಕರ್ತವ್ಯದ ಸಮಯದಲ್ಲಿ ಕಡ್ಡಾಯವಾಗಿ ಧರಿಸಬೇಕಾದಂತಹ ಗುರುತಿನ ಚೀಟಿಯನ್ನು ಧರಿಸಿಲ್ಲ. ಹೊರಗುತ್ತಿಗೆ ನೌಕರರಿಗೆ ಗುರುತಿನ ಚೀಟಿ ನೀಡಿಲ್ಲ ಅಥವಾ ಇದ್ದರೂ ಕೂಡ ಧರಿಸಿಲ್ಲ. ಸೇವಾ ಶುಲ್ಕ ಸ್ವೀಕರಿಸುವ ಕೌಂಟರ್ಗಳಲ್ಲಿ ವಿವಿಧ ಸೇವೆಗಳ ಶುಲ್ಕ ಪಟ್ಟಿ ಪ್ರಕಟಿಸಿಲ್ಲ. ನೌಕರರ ಸ್ಥಳದಲ್ಲಿ ಮಧ್ಯವರ್ತಿಗಳು ಅನಧಿಕೃತವಾಗಿರುವಂತದ್ದು ಕಂಡು ಬಂದಿದೆ. ಮಧ್ಯವರ್ತಿಗಳ ಬಳಿ ಸರ್ಕಾರಿ ದಾಖಲೆಗಳು ಕಂಡು ಬಂದಿರುವಂತದ್ದು. ಕಚೇರಿಯಲ್ಲಿ CCTV ಇಲ್ಲ ಅಥವಾ ನೆಪ ಮಾತ್ರಕ್ಕಷ್ಟೇ ಕೆಲವೊಂದು ಕಡೆ ಇದೆ. ನೌಕರರು ಸಾರ್ವಜನಿಕರೊಂದಿಗೆ ಸೌಜನ್ಯದಿಂದ ವರ್ತಿಸುವುದಿಲ್ಲ ಎನ್ನುವಂತ ದೂರು ಕೇಳಿ ಬಂದಿದೆ ಮತ್ತು ಹಿರಿಯ ನಾಗರಿಕರಿಗಂತೂ ಕುಳಿತುಕೊಳ್ಳುವ ಕುರ್ಚಿ ವ್ಯವಸ್ಥೆಯೇ ಇಲ್ಲ. ನೌಕರರು ಕಚೇರಿಗೆ ನಿಗದಿತ ಸಮಯದಲ್ಲಿ ಬಂದಿಲ್ಲ. ಕಚೇರಿಯ ಕೆಲಸದ ವೇಳೆ ಗೈರು ಹಾಜರಾಗಿದ್ದಾರೆ ಎನ್ನುವಂಥದ್ದು ಆಗಿದ್ದರೂ ಕೂಡ ಆಸನದಲ್ಲಿ ಇರುವಂತದ್ದಿಲ್ಲ. ಕಚೇರಿಯ ಆವರಣದಲ್ಲಿ ಸಾರ್ವಜನಿಕರಿಗೆ ಉಚಿತವಾಗಿ ಕುಡಿಯುವ ನೀರಿನ ಅವ್ಯವಸ್ಥೆ ಇರುವುದಿಲ್ಲ. ಕಚೇರಿಯ ಆವರಣದಲ್ಲಿ ಸಾರ್ವಜನಿಕ ಶೌಚಾಲಯ ಇಲ್ಲ ಅಥವಾ ಇದ್ದರೂ ಕೂಡ ಸಾರ್ವಜನಿಕರಿಗೆ ಮುಕ್ತವಾಗಿದ್ದರೂ ಕೂಡ ಶುಚಿತ್ವ ಕಾಪಾಡಿಕೊಂಡಿಲ್ಲ. KIOSK ಸೌಲಭ್ಯ ಇದ್ದರೂ ಅದು ಕೆಟ್ಟು ನಿಂತಿದೆ ಅಥವಾ ಅದಕ್ಕೆ ವಿದ್ಯುತ್ ಇಂಟರ್ನೆಟ್ ಸಂಪರ್ಕ ನೀಡಿರುವುದಿಲ್ಲ. ಬೇಡ ಅದೇನು ತೊಂದರೆ ಇಲ್ಲ, ಬೇಡ. ನೌಕರರು ತಮ್ಮ ಕೆಲಸಗಳನ್ನು ವಿನಾಕಾರಣ ವಿಳಂಬ ಮಾಡುತ್ತಿರುವ ಬಗ್ಗೆ ಸಾರ್ವಜನಿಕರು ದೂರು ಹೇಳಿರುತ್ತಾರೆ. ಕಚೇರಿಗೆ ಸಾರ್ವಜನಿಕರು ಭೇಟಿ ನೀಡಲು ನಿಗದಿಪಡಿಸಿರುವ ಸಮಯಕ್ಕಿಂತ ಮುಂಚಿತವಾಗಿ ದಲ್ಲಾಳಿಗಳಿಗೆ ಪ್ರಭಾವಿಗಳಿಗೆ ಯಾವುದೇ ತಡೆ ಇಲ್ಲದೆ ಅವಕಾಶ ನೀಡಲಾಗಿದೆ. ಆದರೆ ಸಾಮಾನ್ಯ ಜನರನ್ನು ತಡೆಯಲಾಗುತ್ತಿದೆ. ಪ್ರಭಾವಿಗಳಿಗೆ ಮತ್ತು ದಲ್ಲಾಳಿಗಳಿಗೆ ಯಾವುದೇ ಅಡೆತಡೆ ಇಲ್ಲದೆ ಅವರ ವಾಹನಗಳ ಸಮೇತ ಕಚೇರಿ ಆವರಣದಲ್ಲಿ ವಾಹನ ನಿಲುಗಡೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಸೊ ಈ ತರ 22 ಪಟ್ಟಿ ಮಾಡಿದ್ದೀವಿ. ಸೊ ದಯವಿಟ್ಟು ಇದನ್ನ ಕೂಡಲೇ ನೀವು ಬಗೆಹರಿಸಿಕೊಡಿ. ಲೈವ್ ಇವಾಗ ರಾಜ್ಯಾದ್ಯಂತ ಲೈವ್ ಹೋಗ್ತಾ ಇದೆ. ಸೊ ನಮ್ಮ ಕರ್ನಾಟಕ ಪೂರ್ತಿ ಈಗ ಜನಸಾಮಾನ್ಯರು ಲೈವ್ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಸೊ ನಿಮ್ಮ ಅನಿಸಿಕೆ, ಈಗ ನಾವು ಕೊಡ್ತಾ ಇರುವಂತಹ ಒಂದು ಚೆಕ್ ಲಿಸ್ಟ್ಗೆ ನಿಮ್ಮ ಅನಿಸಿಕೆ ಯಾವ ತರಕ್ಕೆ ಇದನ್ನ ನೀವು ಸರಿಪಡಿಸಿಕೊಡ್ತಿರುವಂತದ್ದು ಒಂದು 4 ಮಾತು ಹಂಚ್ಕೊಳ್ಳಿ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ತಾಲೂಕಿಗೆ, ಬಂಟ್ವಾಳ ತಾಲೂಕಿಗೆ KRS ಪಕ್ಷದ ನಮ್ಮ ಪದಾಧಿಕಾರಿಗಳು ಮತ್ತೆ ಅಧ್ಯಕ್ಷರು ಎಲ್ಲ ಬಂದಿದ್ದೀರಿ. ಖಂಡಿತ ತಾವು ಏನು ಕೆಲವೊಂದು ದೂರನ್ನ ತಾವು ಹೇಳ್ತಾ ಇದ್ದೀರಿ. ನಮ್ಮ ತಾಲೂಕು ಕಚೇರಿಯಲ್ಲಿ ಒಂದು ಸ್ವಚ್ಛತೆಯಿಂದ ಇರ್ಬೋದು ಅಥವಾ ಕೆಲವೊಂದು ಬೋರ್ಡ್ಗಳನ್ನ ಇರ್ಬೋದು, ಹಾಕಿಲ್ದಲೇ ಇರ್ಬೋದು. ಅದನ್ನೆಲ್ಲ ಖಂಡಿತ ನಾವು ನಿಮ್ಮ ದೂರನ್ನ ನಾವು ಪ್ರತಿಕ್ರಿಯೆ ಕೊಡ್ತಾ ಇದ್ದೇನೆ. ತಾವು ಅರ್ಜಿ ಕೊಟ್ಟಲ್ಲಿ ನಾನು ಅರ್ಜಿ ತಾವು ಕೊಡ್ಲಿ ಬಿಡ್ಲಿ, ನಾನು ಅದನ್ನ ಖಂಡಿತ ಅದನ್ನ ನೆರವೇರಿಸ್ಕೊಡ್ತೀನಿ ಅಂತ ನಾನು ಈ ಮಾತನ್ನ ಹೇಳ್ತೀನಿ. ಹಾಗೆ ಸಾರ್ವಜನಿಕರು ನೀವು ಹೇಳಿದ್ರಿ, ಸಾರ್ವಜನಿಕರು ಕ್ಯೂನಲ್ಲಿ ನಿಂತಿರ್ತಾರೆ, ಕೆಲವು ಚೇರ್ಗಳು ಇರೋದಿಲ್ಲ, ಮತ್ತೆ ರುದ್ರಗಳಿಗೆ ಚೇರ್ ಇರೋದಿಲ್ಲ ಅಂತ ಹೇಳಿ. ಖಂಡಿತ ಅದನ್ನು ನಾನು ಸರಿಪಡಿಸ್ಕೊಡ್ತೀನಿ. ಮತ್ತೆ ನಾನಾಗ್ಲಿ ಮತ್ತೆ ನಮ್ಮ ಸಿಬ್ಬಂದಿಗಳಾಗ್ಲಿ ಸಾರ್ವಜನಿಕರ ಜೊತೆಲಿ ಸೌಜನ್ಯದಿಂದ ಖಂಡಿತ ನಾವು ವರ್ತನೆ ಮಾಡ್ತೀವಿ ಅಂತ ಹೇಳ್ತೀನಿ. ತಮ್ಮ ಏನೇ ಬೇಡಿಕೆಗಳಿದ್ರು ಅಥವಾ ದೂರುಗಳಿದ್ರು ನಾನು ಅದನ್ನ ಸರಿಪಡಿಸ್ಕೊಡ್ತೀನಿ ಅಂತ ತಮ್ಮಲ್ಲಿ ನಾನು ಕೇಳ್ಕೊಂತ ಇದ್ದೀನಿ. ತುಂಬಾ ಧನ್ಯವಾದ ತಹಶೀಲ್ದಾರ್ಗೆ. ಸರ್, ಈಗ ನಾನು ನಿಮ್ಗೊಂದು ಮಾಹಿತಿ ಕೊಡ್ಬೇಕು. ಸಂಜೆ ಒಂದು 3 ರಿಂದ 4 ಗಂಟೆ ತನಕ ನಾವು ನಿಮ್ದೇ ತಾಲೂಕು ಕಚೇರಿಯಲ್ಲಿ ಲಂಚಮುಕ್ತ ಅಭಿಯಾನ ಮಾಡ್ತಾ ಇರ್ತೇವೆ. ಸೊ ಎಲ್ಲೇ ಏನಾದ್ರೂ ಯಾವುದೇ ಒಂದು ಸ್ಟಾಫ್, ನಿಮ್ಮ ಸಿಬ್ಬಂದಿ ಯಾರೇ ಇರ್ಬೋದು, ಬಂದಂತ ಜನಸಾಮಾನ್ಯರೊಟ್ಟಿಗೆ ಅಸಭ್ಯವಾಗಿ ವರ್ತನೆ ಮಾಡುವಂತದ್ದು ಅಥವಾ ಲಂಚಕ್ಕೆ ಬೇಡಿಕೆ ಇಡುವಂತದ್ದು, ಉದ್ದೇಶಪೂರ್ವಕವಾಗಿ ಕೆಲಸವನ್ನು ವಿಳಂಬ ಮಾಡ್ತಿರುವಂತದ್ದು ಕಂಡು ಬಂದ್ರೆ ಕೂಡಲೇ ನಿಮ್ಮೊಟ್ಟಿಗೆ ಕಂಪ್ಲೇಂಟ್ ತಗೊಬಂದು ಕೊಡ್ತೀವಿ. ಕೂಡಲೇ ಅದನ್ನ ಬಗೆಹರಿಸಿ. ತುಂಬಾ ಥ್ಯಾಂಕ್ ಯು ಸರ್. ಲೈವ್ ಎಂಡ್ ಮಾಡಿ.